ಇವತ್ತು ಒಂದೇ ವೇದಿಕೆಯಲ್ಲಿ ನಿಮ್ಮ ಬಗ್ಗೆ ನಾನು ಹೇಳ್ತಿರೋದು, ಬಟ್ ನಮ್ಮ ಆಫೀಸ್ನ ಸ್ಟಾಫಿಗೆ ಗೊತ್ತು, ಶಿವಶ್ರೀ ಗೊತ್ತು. ನಾನು ಎಷ್ಟೋ ವೇದಿಕೆಗಳಲ್ಲಿ ನಿಮ್ಮ ಬಗ್ಗೆ ನಾನು ಉಲ್ಲೇಖ ಮಾಡಿ ಮಾತನಾಡಿದ್ದೀನಿ. ಕಾರಣ ಮತ್ತೆ ಎದ್ದೇಳ್ಬೇಡಿ, ಕೂತ್ಕೊಂಡಿರಿ. ಕಾರಣ ಯಾಕೆ ಅಂದ್ರೆ ಅವರಲ್ಲಿ ನೋಡಿ ಪ್ರೇರಣೆ ಪಡೆಯುವಂಥ, ನಾವು ಹಿಂಗೆ ಜೀವನ ಮಾಡಬೇಕು ಅಂತ ಅನ್ಸೋ ರೀತಿ, ನಮಗೂ 80 ಆದಾಗ ಅವ್ರ ರೀತಿ ಇರ್ಬೇಕಪ್ಪ ಅನ್ಸೋ ರೀತಿ ಬಹಳಷ್ಟು ಗುಣಗಳು ಸೋಮಯ್ಯನವರಲ್ಲಿದೆ. ಮೊದಲನೇದು, ನಾನು ಬಹಳಷ್ಟು ಜನನ ಭೇಟಿ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ ಕೆಲಸ, ಜನ ನಮ್ಮ ಹತ್ರ ಎಷ್ಟೋ ಸತಿ ಕಷ್ಟಗಳು ಹೇಳ್ಕೊಂಡೇ ಬರ್ತಾರೆ. ಈಗ ನಿಮ್ಗೆ ಕಷ್ಟ ಇಲ್ಲ ಅಂತಂದ್ರೆ ನೀವು ಡಾಕ್ಟರ್ ಹತ್ರ, ಲಾಯರ್ ಹತ್ರ, ಪೊಲೀಸ್ ಹತ್ರ, MP MLA ಹತ್ರ ಹೋಗೋದೇ ಇಲ್ಲ. ಏನೋ ಒಂದು ಸಮಸ್ಯೆ ಇದ್ದಾಗ ಬರ್ತಾರೆ. ನಾನು ಸಮಸ್ಯೆ ಇದ್ದಿರುವಂತ ಜನ ನಮ್ಮ ಹತ್ರ ಬಂದಾಗ 2 ತರ ಜನ ನೋಡ್ತಿರ್ತಾರೆ. ಒಬ್ರು ಸಮಸ್ಯೆಯಿಂದ ಹತೋತ್ಸಾಹರಾಗೋಗಿರ್ತಾರೆ. ಇನ್ನೊಬ್ರು ಆ ಸಮಸ್ಯೆ ಇದ್ರೂ ನಗ್ನಗ್ತಾ ಅದನ್ನ ಹೆಂಗೋ ಎದುರಿಸೋಣ, ಏನೋ ಒಂದು ಮಾಡೋಣ ಅಂತ ಖುಷಿಯಿಂದ ಜೀವನ ಎದುರಿಸ್ತಾ ಇರ್ತಾರೆ. ಸೋಮಯ್ಯನವರು ಈ ಸೆಕೆಂಡ್ ಕ್ಯಾಟಗರಿ. ಇವತ್ತವರು ಕೊಡಗಿನ ಪಾರಂಪರಿಕ ಉಡುಪಿನಲ್ಲಿ ಬಹಳ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವರು ಪ್ರತಿ ಸತಿ ನಮ್ಮ ಮನೆಗೆ ಬಂದಾಗ ಅವರೇ ಸ್ವತಃ ಮೊಬೈಲ್ ಅಲ್ಲಿ ಆಪ್ ತೆಗೆದು ಊಬರ್, ನಮ್ಮ ಯಾತ್ರಿನೋ ಆಟೋ ಬುಕ್ ಮಾಡಿಕೊಂಡು ಒಂದು ಆಟೋಲಿ ಬರ್ತಾರೆ. ಪ್ರತಿ ಸತಿನೂ ಅವರೇ ಅವರ ತೋಟದಲ್ಲಿ ಬೆಳೆದಿರುವಂತ ಹಣ್ಣು, ಬಟರ್ ಫ್ರೂಟು ಇದನ್ನೆಲ್ಲ ತಗೊಂಡು ಬಂದು ಅವರು ನಮ್ಮ ಮನೆಗೆ ಕೊಡ್ತಾರೆ. ನಾನು ಅವ್ರು ಕೊಟ್ಟಿರೋ ಬಟರ್ ಫ್ರೂಟ್ ಎಷ್ಟು ತಿಂದಿದ್ದೀನೋ ಆ ಋಣಕ್ಕಾದ್ರೂ ಈ ಕಾರ್ಯಕ್ರಮ ಬರಲೇಬೇಕು ಅಂತ ಬಂದ್ಬಿಟ್ಟೆ. ಮಿಸ್ ಮಾಡಬಾರ್ದು. ಅವರು ಬೇರೆ ಸತಿ ನೀವು ನೋಡಿರ್ತೀರ, ಒಳ್ಳೆ ಹಳೆ ಬ್ರಿಟಿಷ್ ಸ್ಟೈಲ್ ಅಲ್ಲಿ 2 ಪಾಕೆಟ್ ಇರುವಂತ ಈ ಸಫಾರಿ ಶರ್ಟ್ ಹಾಕಿರ್ತಾರೆ. ಸಫಾರಿ ಶರ್ಟ್ ಹಾಕಿ, ಹೈ ರೈಸ್ ಟ್ರೌಸರ್ ಹಾಕಿ ಅವರು ಬರ್ತಾರೆ. 2 ಪಾಕೆಟ್ ನಲ್ಲಿ ಅವರೇ ಪ್ರಿಂಟ್ ಮಾಡಿ ಇಟ್ಕೊಂಡಿರುವಂತ, ಅವರು ಜೀವನದಲ್ಲಿ ಕಲ್ತಿರುವಂತ ಕೆಲವು ಹೊಳವುಗಳನ್ನ, ಇನ್ಸೈಟ್ಸ್ ಗಳನ್ನ, ಜೀವನ ಪಾಠಗಳನ್ನ ಅವರೇ ಒಂದಿಷ್ಟು ಬರ್ಸಿಟ್ಕೊಂಡಿರುವಂತ ಒಂದಿಷ್ಟು ಪುಸ್ತಕ ಇದಿಟ್ಕೊಂಡಿರ್ತಾರೆ. ಏನ್ ಈ ರೀತಿ ಬುಕ್ ಪ್ರಿಂಟ್ ಮಾಡಿಕೊಂಡು ಕಾರ್ಡ್ಸ್ ಇಟ್ಕೊಂಡಿರ್ತಾರೆ. ಇವತ್ತು ನಾನು ಅದೇನೋ ಮರ್ತೆ, ಬೆಳಗ್ಗೆ ಬರೋದಕ್ಕೆ ಇದಕ್ಕಿಂತ ಮುಂಚೆ ನನ್ನ ಹತ್ರ ಅದನ್ನ ಕೊಟ್ಟಿದ್ದು ನಾನು ಎತ್ತಿಟ್ಕೊಂಡಿದ್ದೆ. ಇದನ್ನು ಬಹಳ ಚೆನ್ನಾಗಿರುವಂತ 8-10 ನಾಣ್ಣುಡಿಗಳು, ಯಾರೋ ಬರ್ದಿರೋದು ಅಂತಲ್ಲ, ಇವರು ಜೀವನ ನಡೆಸ್ತಾ ಇವರು ಕಲ್ತಿರುವಂತ, ಅನುಭವಕ್ಕೆ ಬಂದಿರುವಂತ ಸತ್ಯ ಹೊಳವುಗಳು. ಅದ್ರಲ್ಲಿ ಒಂದು ನನಗೆ ಬಹಳ ಇಷ್ಟ ಆಗಿತ್ತು. ವರ್ಕ್ ಲೈಕ್ ಅ ಕ್ಲಾಕ್, ಡೋಂಟ್ ಸಿಟ್ ಲೈಕ್ ಅ ರಾಕ್ ಅಂತ ಒಂದು ಬರ್ದಿದ್ದಾರೆ. ಈ ಥರದ್ದು ಎಷ್ಟೊಂದಿದ್ದಾರೆ. ನಾನು ಕೇಳಿದೆ, ಈ 2 ಜೋಬಲ್ಲಿ ಇಟ್ಕೊಂಡಿದ್ದೀರಲ್ಲ, ಏನ್ ಮಾಡ್ತೀರಾ ಇದನ್ನ ಇಷ್ಟೊಂದು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನಾನು ದಿವಸ ಬೆಳಗ್ಗೆ ಮನೆಯಿಂದ ಹೊರಟಾಗ 2 ಜೇಬ್ ತುಂಬಿಕೊಂಡು ಹೊರಟೋಗ್ತೀನಿ. ಯಾರ್ಯಾರು ನನಗೆ ಸಿಗ್ತಾ ಹೋಗ್ತಾರೆ ದಿವಸದಲ್ಲಿ ಅವರೆಲ್ಲರೂ ಮಾತಾಡಿಸಿ ಅವರೆಲ್ಲರಿಗೂ ಇದನ್ನೊಂದನ್ನ ಕೊಟ್ಟು ಅವರಿಗೆ ನೀವು ಇದನ್ನೆಲ್ಲ ಅಳವಡಿಸ್ಬಿಡಿ ಜೀವನದಲ್ಲಿ ಅಂತ ನಾನು ಹೇಳಿ ಹೋಗ್ತೀನಿ ಅಂತ ಇಂಗ್ಲಿಷ್ ನಲ್ಲಿದೆ. ಕನ್ನಡದಲ್ಲಿ ಭವ್ಯ ಜೀವನ, ದಿವ್ಯ ಜೀವನ, ಭವ್ಯ ಮಾನವ ಅನ್ನುವಂಥ ಪುಸ್ತಕ ಅವರು ಕನ್ನಡದಲ್ಲಿ ಇದಕ್ಕೆ ಬರೆದಿದ್ದಾರೆ. ಒಂದ್ಸತಿ ಭಗವಾನ್ ಬುದ್ಧನ ಹತ್ರ ಒಬ್ಳು ತಾಯಿ ಮಗುನ್ ಕರ್ಕೊಂಡು ಹೋದ್ಲಂತೆ. ನನ್ನ ಮಗು ಬಹಳ ಬೆಲ್ಲ ತಿನ್ನತ್ತೆ, ಸ್ವೀಟ್ ತಿನ್ನತ್ತೆ, ಯಾವುದನ್ನೇ ಅತಿರೇಕವಾಗಿ ತಿಂದ್ರೆ ದೇಹಕ್ಕೆ ಒಳ್ಳೇದಲ್ಲ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ಬೆಲ್ಲ ಸ್ವೀಟು ತಿನ್ನೋದನ್ನ ಕಡಿಮೆ ಮಾಡೋದಕ್ಕೆ ಮಗುಗೆ ಸ್ವಲ್ಪ ಬುದ್ಧಿ ಹೇಳಿ ಅಂತ ಬುದ್ಧನ ಹತ್ರ ತಾಯಿ ಕರ್ಕೊಂಡು ಹೋಗಿ ಕೇಳಿದ್ರಂತೆ. ಆಗ ಬುದ್ಧ ಮುಂದಿನ ವಾರ ಬನ್ನಿ ಅಂತ ಹೇಳಿದ್ರು. ಸೊ ಮುಂದಿನ ವಾರ ತಾಯಿ ಮಗುನ್ ಕರ್ಕೊಂಡು ತಿರ್ಗಾ ಹೋದ್ರಂತೆ. ಕರ್ಕೊಂಡು ಹೋಗಾದ್ಮೇಲೆ ತಾಯಿ ಎದುರುಗಡೆ ಮಗು ಹೇಳಿದ್ರಂತೆ ಭಗವಾನ್ ಬುದ್ಧ,
ಸ್ವೀಟ್ ತಿನ್ನೋದು ಒಳ್ಳೇದಲ್ಲಪ್ಪ, ತುಂಬಾ ಜಾಸ್ತಿ ತಿನ್ನಬಾರ್ದು, ಯಾವುದನ್ನೇ ಅತಿರೇಕವಾಗಿ ತಿನ್ನೋದು ಕಡಿಮೆ ಮಾಡು. ಆಗ ತಾಯಿ ಕೇಳಿದ್ರು, ಇದನ್ನೇ ಹೋದ ವಾರ ಹೇಳ್ಬೋದಿತ್ತಲ್ಲ ನೀವು, ಒಂದು ವಾರ ಆದ್ಮೇಲೆ ಕರೆಸಿ ನನಗೆ ಯಾಕೆ ಹೇಳಿದ್ರಿ? ಆಗ ಭಗವಾನ್ ಬುದ್ಧ ಹೇಳಿದಂತೆ, ಇಲ್ಲ ನಾನು ಸಿಕ್ಕಾಪಟ್ಟೆ ಬೆಲ್ಲ ತಿಂತಾ ಇದ್ದೆ, ಒಂದು ವಾರ ನಾನು ತಿನ್ನೋದು ನಿಲ್ಲಿಸಿ ಅವ್ರಿಗೆ ಬೋಧನೆ ಮಾಡುವಂತ ಯೋಗ್ಯತೆ ಬಂದ ಮೇಲೆ ನಾನು ಇದನ್ನ ನಿಮ್ಮ ಮಗನಿಗೆ ಹೇಳಿದ್ದು. ನನಗೆ ಸೋಮಯ್ಯನವರ ಪುಸ್ತಕದ ಅವರಿಗೆ ನನಗೆ ಫಾರ್ವರ್ಡ್ ಬರ್ಕೊಡಿ ಅಂತ ಕೇಳಿದ್ರು. ಸೊ ಆ ಫಾರ್ವರ್ಡ್ ಬರ್ಕೊಡೋದಕ್ಕಿಂತ ಮುಂಚೆ ಯಾವ ಪುಸ್ತಕಕ್ಕೆ ಫಾರ್ವರ್ಡ್ ಬರೀತಿದೀವಿ ಅಂತ ಗೊತ್ತಿರ್ಬೇಕಲ್ಲ, ಅದಕ್ಕೆ ಒಂದ್ಸತಿ ಅದನ್ನು ತಿರುಗಿ ಹಾಕ್ತಾರೆ ಪುಸ್ತಕ ಏನೇನು ಬರೆದಿದ್ದಾರೆ. ಅದರಲ್ಲಿ ಜೀವನದ ಹಲವಾರು ಬೇರೆ ಬೇರೆ ಅಂಶಗಳು, ಆಯಾಮಗಳ ಬಗ್ಗೆ ಅವರು ಆ ಪುಸ್ತಕದಲ್ಲಿ ಬರೀತಾ ಹೋಗಿದ್ದಾರೆ. ಒಂದು ಮಗುನ್ ಬೆಳೆಸುವಂಥದ್ದು ಹೇಗೆ, ಆಹಾರ ಪದ್ಧತಿ ಹೇಗಿರಬೇಕು, ವ್ಯಾಯಾಮ ಯಾವ ರೀತಿ ಇರಬೇಕು, ಮನೆಯಲ್ಲಿ ಹೆಂಡತಿ ಜೊತೆಗೆ ಯಾವ ರೀತಿ ಇರಬೇಕು. ನಾನು ಫಸ್ಟ್ ಓದಿದ್ದೆ ಚಾಪ್ಟರ್ ಅದು, ಆಗಿನೂ ಮದುವೆ ಆಗಿತ್ತು, ನಾವು ತಿಳ್ಕೊಳ್ಳೋದಿದ್ರೆ ಅದನ್ನ ತಿಳ್ಕೊಂಡ್ಬಿಡೋಣ ಅಂತ ಫಸ್ಟೇ ಅದನ್ನು ಓದಿದೆ. ಈ ರೀತಿ ಎಷ್ಟೊಂದು ಗೈಡೆನ್ಸ್ ಫಾರ್ ಅ ಹೆಲ್ದಿ ಪ್ರೆಗ್ನೆನ್ಸಿ, ಎಸೆನ್ಷಿಯಲ್ ಬೇಬಿ ಕೇರ್, ಟ್ರೂ ಎಸೆನ್ಸ್ ಆಫ್ ಫ್ಯಾಮಿಲಿ ಲೈಫ್, ದಿ ಐಡಿಯಲ್ ವುಮನ್, ಹರ್ ರೋಲ್ ಅಂಡ್ ವರ್ಚ್ಯೂಸ್, ಅ ಬಾಯ್ಸ್ ಹಾರ್ಟ್ ಬೀಟ್ ಫಾರ್ ಹಿಸ್ ಬಿಲೋವೆಡ್. ಎಷ್ಟೊಂದು ಬಹಳ ಸಿಂಪಲ್ ಆಗಿರುವಂತಹ ವಿಚಾರಗಳು, ಆದ್ರೆ ಜೀವನ ಹೇಗೆ ನಡೆಸಬೇಕು ಅನ್ನುವಂಥ ಒಂದು ಮಾರ್ಗದರ್ಶಿ. ಇದನ್ನ ನಾನು ಯಾಕೆ ಭಗವಾನ್ ಬುದ್ಧನ ಕತೆ ಹೇಳಿದೆ ಅಂತಂದ್ರೆ, 80ರ ಮೇಲಿನ ಪೂರ್ಣ ಜೀವನವನ್ನ ನೋಡಿರುವಂಥ, ಜೀವನದ ಈ ಎಲ್ಲಾ ಕಾಲಘಟ್ಟಗಳನ್ನ, ಆಯಾಮಗಳನ್ನ, ಆಲ್ ಸೀಸನ್ಸ್ ಆಫ್ ಲೈಫ್ ಅನ್ನ ನೋಡಿರುವಂಥ, 80 ಸಂವತ್ಸರಗಳನ್ನ ನೋಡಿರುವಂತ ಸೋಮಯ್ಯನವರಿಗೆ ಈ ಪುಸ್ತಕ ಬರೆಯುವಂತ ಯೋಗ್ಯತೆ ಅವರಿಗೆ ಇದೆ ಅನ್ನೋದಕ್ಕೋಸ್ಕರ ಈ ಪುಸ್ತಕ ವಿಶೇಷ. ಜೊತೆಗೆ ತೆಗೆದುಕೊಂಡು ಬರಬೇಕು, ಇದನ್ನ ಇಂಡಸ್ಟ್ರಿಯಿಂದ ಹೊರಗಡೆ ಇಡಬೇಕು ಅನ್ನುವಂತ ನಾವು ಡಿಮ್ಯಾಂಡ್ ಅನ್ನ ಮೊನ್ನೆ ಕೂಡ ನಾವು ಮಾಡಿದ್ವಿ. ಇದನ್ನೆಲ್ಲ ಚರ್ಚೆ ನಮ್ಮ ತಂದೆಯವ್ರ ಜೊತೆಗೆ ಸೋಮಯ್ಯನವರು ಮಾಡ್ತಾ ಇರುವಂತ ಟೈಮ್ನಲ್ಲಿ ಅವರು ಗಿಡದ ಬಗ್ಗೆ, ಕೃಷಿ ಬೆಳೆಯೋದ್ರ ಬಗ್ಗೆ, ಒಂದು ಮರ ಗಿಡ ಅದರದ್ದು ಬಗ್ಗೆ, ಅದರ ಆಸಕ್ತಿ ಬಗ್ಗೆ ಅವರು ತಿಳಿಸ್ತಾ ಇರ್ತಾರೆ. ಇನ್ನೊಂದು ದಿವಸ ಈಗ ಅವ್ರು ತಿಳಿಸಿದ್ರು, ಇಲ್ಲಿ ಕಾವೇರಿ ತಾಯಿದು ಏನು ಮೂರ್ತಿ ಇದೆ ಅದನ್ನ ಅವರೇ ಅದನ್ನ ಮಾಡಿಸಿದ್ದು, ಇಲ್ಲಿ ನಾನು ಮಾಡಿಸ್ಕೊಟ್ಟೆ, ಅದ್ರದ್ದು ಅವ್ರಿಗೆ ಆಸಕ್ತಿ. ನನ್ಗೆ ಇನ್ನೊಂದು ಯಾವುದೋ ಒಂದು ತಂದ್ಕೊಟ್ಟಿದ್ರು ಅವತ್ತು, ಇದೇ ರೀತಿ ಪಂಚಲೋಹದಲ್ಲಿ ಮತ್ತೆ ಬ್ರಾಸ್ ನಲ್ಲಿ ಮಾಡಿಸಿರುವಂತ ಒಂದು ಕಲಾಕೃತಿಯನ್ನ ಮಾಡಿಸಿದ್ರು. ಅದನ್ನ ಅವ್ರು ಕಮಿಷನ್ ಮಾಡಿಸಿ ಎಷ್ಟೋ ಕಡೆ ಅದನ್ನೆಲ್ಲ ಮಾಡಿಸಿರುವಂಥದ್ದು. ತಿಮ್ಮಯ್ಯನವರ ಜೀವನಗಳನ್ನು ಓದಿದಾಗ ಭಾರತದ ಕ್ಷಾತ್ರ ಶಕ್ತಿ ಏನು, ಎಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ದೇಶ ಧೃತಿಗೆಡದಲೆ ದೇಶದ ನಾಯಕತ್ವಕ್ಕೆ ಆ ಶಕ್ತಿ ಕೊಟ್ಟು ದೇಶದ ಗೌರವವನ್ನು ಕಾಪಾಡದಂತಹ ಆ ಮಹನೀಯರ ಚೇತನ ಹೇಗಿದ್ದಿರಬಹುದು ಅಂತ ನಮಗೆ ಪದೇ ಪದೇ ಪ್ರೇರಣೆ ಕೊಡುವಂತಹ ದ್ಯೋತಕಗಳಿರುವಂತಹ ಸಮಾಜ ಇದು. ಇವತ್ತಿಗೂ ಕೂಡ ಭಾರತದ ಹಾಕಿ ಇರ್ಬೋದು, ಭಾರತದ ಸೈನ್ಯ ಇರ್ಬೋದು, ಇತ್ತೀಚೆಗೆ ಭಾರತದ ಸ್ಟಾರ್ಟ್ಅಪ್ಗಳಲ್ಲಿರ್ಬೋದು, ಕೊಡವ ಸಮಾಜದ ಯುವಕರು ಆದಷ್ಟು ಮುಂದೆ ಬಂದು ದೇಶದ ಸಮಾಜದ ಪ್ರಗತಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಸಂಸದರು ಸಿಕ್ಕಿದ್ದಾರೆ. ಅವರ ಧ್ವನಿ ಸಂಸತ್ತಿನಲ್ಲಿ ನಿಮ್ಮೆಲ್ಲರ ಏನೇನು ಪ್ರೆಸೆಂಟೇಷನ್ ಕೊಟ್ಟಿದ್ದೀರಿ, ಮೆಮೊರಾಂಡಮ್ಸ್ ಕೊಟ್ಟಿದ್ದೀರಿ, ಅದಕ್ಕೆ ನಾವೆಲ್ಲರೂ ಜೊತೆಯಾಗಿ ಅದಕ್ಕೆ ನಾವೆಲ್ಲರೂ ಕೂಡ ಧ್ವನಿ ಕೊಡ್ತೀವಿ. ನಾನು ಬೆಂಗಳೂರು ದಕ್ಷಿಣದ ಸಂಸದ ಆದರೂ ಕೂಡ ಪ್ರತಿನಿತ್ಯ ಕಾವೇರಿ ನೀರನ್ನು ಕುಡಿದಿರುವಂತಹ ಒಂದು ಋಣ ಇದೆ. ಕಾವೇರಿ ತಾಯಿಗೆ ಕೊಡವ ಸಮಾಜದ ಮೂಲಕ, ಸೇವೆಯ ಮೂಲಕ ಋಣವನ್ನ ನಾವೆಲ್ಲರೂ ಕೂಡ ತೀರಿಸಬೇಕು ಅನ್ನುವಂಥ ಒಂದು ಆಶಯದ ಜೊತೆಗೆ